ತಾರೀಕು ಅಖಂಡ ಕರ್ನಾಟಕ ಬಂದ್. ಅದರಲ್ಲಿ ಪ್ರಾಮುಖ್ಯವಾಗಿ ಕಳಸಾ ಬಂಡೂರಿ, ಮಹದಾಯಿ, ಈ ಕಡೆ ಮೇಕೆದಾಟಿಗೆ ಅಡ್ಡಿಪಡಿಸ್ತಾ ಇರೋರು ತಮಿಳುನಾಡು ರಾಜಕಾರಣಿಗಳು. ಬರೀ ಸ್ಟಾಲಿನ್ ಒಬ್ಬರೇ ಅಲ್ಲ, ಹಿಂದಲಿಂದಲೂ ಮೇಕೆದಾಟಿಗೆ ಬಂದಂತ ಎಲ್ಲ ಸರ್ಕಾರಗಳು ವಿರೋಧ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಇದರಿಂದ ಏನು ತೊಂದರೆ ಆಗಲ್ಲ. ತಮಿಳುನಾಡಿಗೆ ಅನುಕೂಲ ಆಗುತ್ತೆ ಹೊರತು ಇದನ್ನು ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ತಮಿಳುನಾಡಿಗೂ ನೀರು ಕೊಡ್ತೀವಿ, ತಮಿಳುನಾಡಿಗೂ ವಿದ್ಯುತ್ ಶಕ್ತಿ ಕೊಡ್ತೀವಿ. ಈಗ ಮಳೆಗಾಲ ಬಂದಾಗ ಸಿಕ್ಕಾಪಟ್ಟೆ ನೀರು ಬರುತ್ತೆ, ಅದು ತಮಿಳುನಾಡಿಗೆ ಹೋಗಿ ಸಮುದ್ರಕ್ಕೆ ಹೋಗುತ್ತೆ. ತಡೆಯೋದಕ್ಕೆ ಇದೊಂದು ಒಳ್ಳೆ ವಿಧಾನ. ಇದನ್ನು ರಾಜಕೀಯ ಮಾಡಕ್ಕೆ ಹೋಗಬೇಡಿ. ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ರಾಜಕೀಯ ಮಾಡಬೇಡಿ. ಇದರಿಂದ ಒಳ್ಳೆಯದಲ್ಲ. ನಾವು ಮುಂದಿನ ದಿನಗಳಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಳ್ತೀವಿ. ನಾವೇನು ದ್ವೇಷ ಮಾಡಬೇಕು ಅಂತ ನಮಗೇನಿಲ್ಲ. ನಿಮ್ಮ ಮೇಲೆ ದ್ವೇಷ ಹಾಕಿದೆ. ನೀವು ಮೊದಲಿಂದಲೂ ನಮಗೆ ಒಂದಲ್ಲ ಒಂದು ತೊಂದರೆ ಕೊಡ್ತಾ ಇದ್ದೀರಿ. ಈಗ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಿದ್ದೀವಿ. 1 ತಿಂಗಳೊಳಗಾಗಿ ನೀವು ನಮಗೆ ಯಾವುದೇ ತೊಂದರೆ ಇಲ್ಲ, ಮೇಕೆದಾಟು ನೀವು ಮಾಡಿ ಅಂತ ತಮಿಳುನಾಡು ಸರ್ಕಾರ ಹೇಳಬೇಕು. ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಮಿಳುನಾಡು ವಿರುದ್ಧ ಮೊದಲನೇ ಚಳುವಳಿ. ಇಡೀ ರಾಜ್ಯಾದ್ಯಂತ ತಮಿಳ್ ಚಿತ್ರಗಳನ್ನ ಬ್ಯಾನ್ ಮಾಡ್ತೀವಿ, ನಿಲ್ಲಿಸ್ತೀವಿ. ಹೋರಾಟ ಇದು ದ್ವೇಷ ಅಲ್ಲ, ಏನಲ್ಲ. ಇದು ನಿಜವಾಗ್ಲೂ ಅನ್ಯಾಯ ಆಗಿದೆ. ಕುಡಿಯೋ ನೀರಿಗೋಸ್ಕರ ಇದು ಮಾಡ್ತಕ್ಕಂಥದ್ದು. 22ನೇ ತಾರೀಕು ಬಂದ್, ಇಡೀ ರಾಜ್ಯ ಅಖಂಡ ಕರ್ನಾಟಕ ಬಂದ್. ಬರೀ ಒಂದಲ್ಲ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ರದ್ದು ಮಾಡಬೇಕು, ಮಹದಾಯಿ ಮಾಡಬೇಕು, ಮತ್ತು ಮೆಟ್ರೋ ಸಂಪೂರ್ಣ ದರ ಇಳಿಬೇಕು. ಮೆಟ್ರೋ ಹೊಸೂರಿಗೆ ಬೇಕಾಗಿಲ್ಲ, ಹೊಸೂರಿಗೆ ಮೆಟ್ರೋ ಕೊಡೋ ಪ್ರಶ್ನೆ ಇಲ್ಲ. ಮತ್ತು ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೇಕಾಗಿಲ್ಲ. ಕರ್ನಾಟಕದಲ್ಲೇ ಅದ್ಭುತವಾಗಿ ವಿಮಾನ ನಿಲ್ದಾಣ ಇದೆ, ಅದನ್ನು ಮಾಡಬೇಕು. ಮತ್ತು ಇತ್ತೀಚೆಗೆ ತಮಿಳುನಾಡಿನಲ್ಲಿ ಒಂದು ಕೆಟ್ಟ ವಾಸನೆ ಶುರುವಾಗಿದೆ. ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಒಕ್ಕೂಟ ಮಾಡಬೇಕು ಅಂತ. ಒಳ್ಳೆಯದಲ್ಲ. ಮೊದಲಿಂದು ತಮಿಳುನಾಡಿನ ಮನೋಸ್ಥಿತಿ ಇದೆ. ಯಾತಕ್ಕೆ ಮಾಡಬೇಕು ನೀವು? ಅಲ್ಲಿ ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ನಮಗೆ ಅನ್ಯಾಯ ಆಗಿದರೆ ಹೋರಾಟ ಮಾಡೋದಕ್ಕೆ ಅಂತ ಏನಿಲ್ಲ. ಯಾರು ಇವತ್ತು ನಿಮಗೆ ಅನ್ಯಾಯ ಮಾಡಿಲ್ಲ, ಯಾರು ನಿಮ್ಮ ಲೋಕಸಭಾ ಕ್ಷೇತ್ರ ಕಿತ್ತಾಕಿಲ್ಲ. ಕಿತ್ತಾಕ ಕಾಲ ಬಂದಾಗ ಆವಾಗ ಕೇಂದ್ರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬೇಕಾದಷ್ಟು ವಿಧಾನ ಇದೆ. ಇವತ್ತು ಈ ದೇಶದಲ್ಲಿ ನಮ್ಮದೇ ದಕ್ಷಿಣ ರಾಜ್ಯಗಳೇ ನಾವೇ ಒಂದು ಒಕ್ಕೂಟ ಅನ್ನುವ ಈ ಸ್ಥಿತಿ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಕೆಟ್ಟ ವಾಸನೆ ಆಗುತ್ತೆ. ನಾನು ಹೇಳ್ತೀನಿ, ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯವಾದರೆ ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ನಿಮ್ಗೆ ಹೇಳ್ತೀವಿ, ಹಿಂದಿ ವಿರುದ್ಧ ನಿಮಗಿಂತ ಜೋರಾಗಿ ನಾವು ಹೋರಾಟ ಮಾಡ್ತೀವಿ. ನಿಮ್ಗೆ ಹೇಳೋದಾದ್ರೆ, ಹಿಂದಿಯಲ್ಲಿ 3 ವರ್ಷದಿಂದ ಕರ್ನಾಟಕದ ರಾಜ್ಯಪಾಲರು ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಮಂತ್ರಿಗಳು, ಶಾಸಕರು, ವಿಧಾನ ಪರಿಷತ್ ಒಬ್ಬ ನೀವ್ಯಾಕೆ ಹಿಂದಿಯಲ್ಲಿ ಮಾತನಾಡ್ತೀರಿ ಅಂತ ಕೇಳಲಿಲ್ಲ. ಇದು ಈ ನಾಡಿಗೆ ಬಹಳ ಅಗೌರವ. ನಾನೇ ಒಳಗಡೆ ಇದ್ದಿದ್ರೆ ರಾಜ್ಯಪಾಲರ ಹಿಂದಿ ಭಾಷಣಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಯಾವ ಕಾರಣಕ್ಕೂ ಹಿಂದಿಗೆ ನಾವು ಅವಕಾಶ ಕೊಡೋದಿಲ್ಲ. ಹಿಂದಿಯ ವಿರುದ್ಧ ತೀವ್ರವಾಗಿ ಹೋರಾಟ ಮಾಡ್ತೇವೆ. ಸ್ಟಾಲಿನ್ ಅವರೇ, ನೀವು ಗಂಭೀರವಾಗಿ ರಾಜಕೀಯ ಮಾಡೋಕೆ ಹೋಗಬೇಡಿ. ಮೇಕೆದಾಟು ಅವಕಾಶ ಕೊಡಲೇಬೇಕು. ಇದು 22ನೇ ತಾರೀಕು ತಮಿಳುನಾಡು ವಿರುದ್ಧ ಕರ್ನಾಟಕ ಬಂದ್, ಕೇಂದ್ರದ ವಿರುದ್ಧ ಕರ್ನಾಟಕ ಬಂದ್, ಮಲತಾಯಿ ಧೋರಣೆ ವಿರುದ್ಧ ಕರ್ನಾಟಕ ಬಂದ್, ಮೇಕೆದಾಟಿಗೋಸ್ಕರ ಕರ್ನಾಟಕ ಬಂದ್,
ಮಹದಾಯಿಗೋಸ್ಕರ ಕರ್ನಾಟಕ ಬಂದ್.